ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸ್ವಾತಿ, ಆಕ್ಷನ್ ಫಾರ್ ಇಕ್ವಿಟಿ ಕೋ-ಫೌಂಡರ್. ಇವತ್ತಿನ ಆರೋಗ್ಯ ಹಾದಿ ಸಂಚಿಕೆನಲ್ಲಿ ನಾವು ಜನರು ಆರೋಗ್ಯಕ್ಕೋಸ್ಕರ ಎಷ್ಟು ಜೇಬಿನಿಂದ ಖರ್ಚು ಮಾಡ್ಬೇಕಾಗಿ ಬರ್ತಾ ಇದೆ, ಅದು ಸರ್ಕಾರಿ ಆರೋಗ್ಯ ವ್ಯವಸ್ಥೆನಲ್ಲಾಗ್ಲಿ, ಖಾಸಗಿನಲ್ಲಾಗ್ಲಿ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಇದು ದೇಶಾದ್ಯಂತ ಮತ್ತೆ ಕರ್ನಾಟಕದಲ್ಲಿ ಹೇಗಿದೆ ಅನ್ನೋದ್ರ ಬಗ್ಗೆ ನೋಡೋಣ. ಆರೋಗ್ಯ ಹಾದಿ ಅನ್ನುವ ಪಾಡ್ಕಾಸ್ಟ್ ಸೀರೀಸು ಜನರ ಆರೋಗ್ಯ ಬಗ್ಗೆ, ಸರ್ಕಾರಿ ಆರೋಗ್ಯ ವ್ಯವಸ್ಥೆ ಬಗ್ಗೆ ಚರ್ಚೆ ಮಾಡುವಂತ ಒಂದು ಪ್ಲಾಟ್ಫಾರ್ಮ್. ಇವತ್ತು ಈ ವಿಷಯ ಯಾಕೆ ಅಂದ್ರೆ ಕಳೆದ ತಿಂಗಳು ಏಪ್ರಿಲ್ 2026ನಲ್ಲಿ ದೇಶಾದ್ಯಂತ ಆಗಿರುವಂತ ಒಂದು ಸಮೀಕ್ಷೆದು ರಿಪೋರ್ಟ್ ವರದಿ ಬಂದಿದೆ. ಇದು ನ್ಯಾಷನಲ್ ಸ್ಯಾಂಪಲ್ ಸರ್ವೆ, 80ನೇ ರೌಂಡ್ ಸರ್ವೆ. ಇದು ಆರೋಗ್ಯ ಮೇಲೆ ಫೋಕಸ್ ಮಾಡ್ಕೊಂಡು ಬಂದಿರುವಂತ ವರದಿ. ಈ ಹಿಂದೆ 6 ಈ ರೀತಿ ವರದಿಗಳು ಬಂದಿದೆ. ಇದಕ್ಕಿಂತ ಮುಂಚೆ ಆಗಿರುವಂತದ್ದು 2017ನಲ್ಲಿ ಆಗಿರೋದು. ಅದಕ್ಕೆ ಮುಂಚೆ 71ನೇ ರೌಂಡ್ 2014ನಲ್ಲಿ ಆಗಿರುವಂತದ್ದು. ಹಾಗೆ ಸ್ವಲ್ಪ ಹಿಂದೆದ್ದು ಟೋಟಲ್ ಇದುವರೆಗೂ ಇದು 6ನೇ ಸಮೀಕ್ಷೆ ಆಗಿರುವಂತದ್ದು. 2025 ಜನವರಿಯಿಂದ ಹಿಡಿದು ಡಿಸೆಂಬರ್ನಲ್ಲಿ ಕಲೆಕ್ಟ್ ಮಾಡಿರುವಂತ ದೊಡ್ಡ ಪ್ರಮಾಣ ಸರ್ವೆ. ಇದರಲ್ಲಿ ಏನೆಲ್ಲ ಮಾಹಿತಿ ಸಿಕ್ಕಿದೆ ಅಂದ್ರೆ, ಒಂದು ಜನರು ಕಳೆದ 15 ದಿವಸದಲ್ಲಿ ಎಷ್ಟು ಮಟ್ಟಿಗೆ ಎಷ್ಟು ಜನಕ್ಕೆ ಏನಾದ್ರೂ ಸಮಸ್ಯೆಗಳಾಗಿದೆ ಅನ್ನೋದ್ರ ಬಗ್ಗೆ, ಈ ಕಳೆದ 1 ವರ್ಷದಲ್ಲಿ ಕುಟುಂಬಗಳಲ್ಲಿ ಎಷ್ಟು ಮಟ್ಟಿಗೆ ಯಾರಾದ್ರೂ ಅಡ್ಮಿಟ್ ಆಗ್ಬೇಕಾದ ಪರಿಸ್ಥಿತಿ ಬಂದಿದೆ, ಮತ್ತೆ ಇವೆಲ್ಲದಕ್ಕೂ ಎಷ್ಟು ಮಟ್ಟಿಗೆ ಖರ್ಚುಗಳಾಗಿದೆ, ಮತ್ತೆ ಡೆಲಿವರಿ ಎಲ್ಲಿ ಆಗ್ತಾ ಇದೆ, ಇದು ಗವರ್ಮೆಂಟ್ ಆಸ್ಪತ್ರೆಯಲ್ಲಿ ಆಗ್ತಿದೆ, ಖಾಸಗಿ ಆಸ್ಪತ್ರೆಯಲ್ಲಿ ಆಗ್ತಿದೆ, ಅದಕ್ಕೆ ಎಷ್ಟು ಖರ್ಚಾಗ್ತಾ ಇದೆ, ಎಷ್ಟು ಮಟ್ಟಿಗೆ ಕುಟುಂಬಗಳಲ್ಲಿ ಇನ್ಶೂರೆನ್ಸ್, ಯಾವುದೇ ರೀತಿಯಾದ ಒಂದು ವಿಮೆ ಇನ್ಶೂರೆನ್ಸ್ಗಳಿದೆ, ಇದ್ರ ಬಗ್ಗೆ ಮಾಹಿತಿ ಇದೆ. ಮತ್ತೆ ಏನೆಲ್ಲ ಸಮಸ್ಯೆಗಳು ಬರ್ತಾ ಇದೆ, ಯಾವುದಕ್ಕೋಸ್ಕರ ಅಡ್ಮಿಟ್ ಆಗಿದ್ರು, ಈ ಎಲ್ಲ ಕೂಡ ಮಾಹಿತಿಗಳಿದೆ. ಮತ್ತೆ ಮುಖ್ಯ ಏನಂದ್ರೆ ಎಷ್ಟು ಖರ್ಚಾಗ್ತಾ ಇದೆ, ಎಲ್ಲೇ ನಾವು ಆರೈಕೆ ತಗೊಳ್ತಾ ಇದ್ರು, ಸರ್ಕಾರಿ ಆಗ್ಲಿ ಖಾಸಗಿ ಆಗ್ಲಿ, ಎಷ್ಟು ಖರ್ಚಾಗ್ತಾ ಇದೆ. ಇದು ಹೋದ ರೌಂಡ್ಗೂ ಈ ರೌಂಡಿಗೂ ಎಷ್ಟು ಮಟ್ಟಿಗೆ ಚೇಂಜಸ್ ಇದೆ, ಬದಲಾವಣೆ ಆಗಿದೆ, ಒಳ್ಳೆ ಕಡೆಗೆ ಹೋಗ್ತಾ ಇದೀವ, ಇಲ್ಲ ಇನ್ನು ಸಮಸ್ಯೆಗಳೇ ಜಾಸ್ತಿ ಆಗ್ತಾ ಇದೆ ಅನ್ನೋದು ಕೂಡ ಒಂದು ಮಟ್ಟಿಗೆ ನಮ್ಗೆ ಇದರಲ್ಲಿ ಗೊತ್ತಾಗುತ್ತೆ. ಸೊ ರಿಪೋರ್ಟ್ದು ಹೆಸರು ಹೌಸ್ ಹೋಲ್ಡ್ ಸೋಷಿಯಲ್ ಕನ್ಸಂಪ್ಷನ್ ಹೆಲ್ತ್. ಅಂದ್ರೆ ಇದಾಗ್ತಾ ಇರೋದು ಪ್ರತಿಯೊಂದು ಕುಟುಂಬ ಲೆವೆಲ್ನಲ್ಲಿ ಈ ಸಮೀಕ್ಷೆ ಮಾಡಿರುವಂಥದ್ದು. ದೇಶಾದ್ಯಂತ ಗ್ರಾಮೀಣ ಮತ್ತೆ ನಗರ ಪ್ರವೇಶ ಎರಡೂ ಸೇರಿ ಆಲ್ಮೋಸ್ಟ್ 1,40,000 ಅಷ್ಟು ಕುಟುಂಬಗಳನ್ನ ಸರ್ವೆ ಮಾಡಿದ್ದಾರೆ. ಅಂದ್ರೆ ಟೋಟಲ್ ಆಗಿ 6.5 ಲಕ್ಷಕ್ಕಿಂತ ಸ್ವಲ್ಪ ಚಿಲ್ಲರೆ ಜನದ್ದು ಸಮೀಕ್ಷೆ ಮಾಹಿತಿ ಇಟ್ಕೊಂಡು ಈ ವರದಿ ಪ್ರಿಪೇರ್ ಆಗಿರುವಂತದ್ದು ಬಂದಿರುವಂತದ್ದು ಏಪ್ರಿಲ್ನಲ್ಲಿ. ಸೊ ತುಂಬಾ ದೊಡ್ಡ ಪ್ರಮಾಣದ ಸರ್ವೆ ನಮ್ಮ ದೇಶದ ಪರಿಸ್ಥಿತಿ, ಆರೋಗ್ಯದ ಪರಿಸ್ಥಿತಿ ಬಗ್ಗೆ ಒಂದು ಒಳ್ಳೆ ನೋಟ ಕೊಡುತ್ತೆ ಅಂತಾನೆ ಹೇಳ್ಬೋದು. ಸೊ ಮೊದಲನೇದಾಗಿ ನೋಡೋದಾದ್ರೆ, ನಾನು ಆಗ್ಲೇ ಹೇಳ್ದಂಗೆ ನಾವು ಈ ರಿಪೋರ್ಟ್ ನೋಡೋಣ, ಮತ್ತೆ ಇದ್ರದ ಹಿಂದಿನ 2 ರಿಪೋರ್ಟ್ ಜೊತೆನೂ ಕೂಡ ಆದಷ್ಟು ಕಂಪೇರ್ ಮಾಡಿ ನೋಡೋಣ. ಸೊ ಈ ಸಲಿದ್ದು 2025 ಏನು ಮಾಹಿತಿ ಇದೆ, ಅದರಲ್ಲಿ ಕಳೆದ 15 ದಿವಸದಲ್ಲಿ ಜನರಲ್ಲಿ ಎಷ್ಟು ಜನಕ್ಕೆ ಏನಾದ್ರೂ ಆರೋಗ್ಯ ಸಮಸ್ಯೆ ಆಗಿದೆ ಅನ್ನೋದು ಒಂದು ಪ್ರಶ್ನೆ ಇತ್ತು. ಅದು ದೀರ್ಘಕಾಲದ ಸಮಸ್ಯೆ ಆಗಿರ್ಲಿ, ಸಣ್ಣ ಪುಟ್ಟ ಇಮಿಡಿಯೇಟ್ ಆಗಿರುವಂತದ್ದು ಸಮಸ್ಯೆ ಆಗಿರ್ಲಿ, ಯಾವುದೇ ರೀತಿಯಾದದ್ದು ನೋಡಿದಾಗ 100 ಜನದಲ್ಲಿ 13 ಜನಕ್ಕೆ ಏನಾದ್ರು ಒಂದು ರೀತಿಯಾದ ಸಮಸ್ಯೆ ಇದೆ ಅಂತ ರಿಪೋರ್ಟ್ ಆಗಿದೆ. ಅದರಲ್ಲಿ ಮಹಿಳೆಯರು ಪುರುಷರು ಆಲ್ಮೋಸ್ಟ್ ಸಮ ಆಗಿದೆ ಹೇಳಿದ್ದಾರೆ. 11.8, 14.8 ಮಹಿಳೆಯರು ಅಂತ. ಇದು ನಾವು ಮುಂಚಿನ ರೌಂಡ್ಸ್ ನೋಡಿದ್ರೆ 2017 ಮತ್ತೆ 2017ರಲ್ಲಿ 7.5% ಅಂದಿದೆ. ಅದಕ್ಕೂ ಮುಂಚೆ 2014ರಲ್ಲಿ 9.8% ಅಂದಿದೆ. ಅಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ, ಸ್ವಲ್ಪ ಅಲ್ಲ, ಆಲ್ಮೋಸ್ಟ್ ಡಬಲ್ ಪ್ರಮಾಣದಲ್ಲಿ ಲಾಸ್ಟ್ ರೌಂಡಿಗೆ ಹೋಲಿಸಿದ್ರೆ ಜನರು ಜಾಸ್ತಿ ಸಮಸ್ಯೆಗಳನ್ನ ಹೇಳಿದ್ದಾರೆ 15 ದಿವಸ. ಇದು 2 ರೀತಿ ಯೋಚನೆ ಮಾಡ್ಬೋದು. ಒಂದು, ಜನರದ ಆರೋಗ್ಯ ಏನಾದ್ರು ಕೆಡ್ತಾ ಇದೆಯಾ ಜಾಸ್ತಿ,
ಮುಂಚೆ ಮುಂಚೆ ವರ್ಷದ ಹೋಲ್ಸಿದ್ರೆ, ಅಥವಾ ಇನ್ನೊಂದು ನಾವು ಇದ್ರಲ್ಲಿ ಏನ್ ಯೋಚನೆ ಮಾಡ್ಬೇಕಪ್ಪ ಅಂದ್ರೆ, ಯೂಶಲಿ ಜನರಲ್ಲಿ ಜಾಗೃತಿ ಮೂಡಿದಷ್ಟುನು ಜನರು ನಮ್ಗೆ ಏನಾದ್ರು ಸಮಸ್ಯೆ ಇದೆ ಅಂತ ಹೇಳೋದನ್ನು ಕೂಡ ಜಾಸ್ತಿ ಅಂತಾನೆ ಹೇಳ್ಬೋದು. ಸೊ ಇದು ಆ ರೀತಿನಲ್ಲೂ ಕೂಡ ನಾವು ಯೋಚನೆ ಮಾಡ್ಬೋದು. ಏನಾದ್ರೂ ಆಗ್ಲಿ ಕಾರಣ, ಬಟ್ ಸಮಸ್ಯೆಗಳಾಗ್ತಿದೆ ಅಂದ್ರೆ ಹಾಸ್ಪಿಟಲ್ಲು ಅಡ್ಮಿಟ್ ಆಗುವಂತ ಪ್ರಮಾಣನೂ ಕೂಡ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಗಬಹುದು ಅಂತ ಅನ್ಕೊಂತೀವಿ. ಸೊ ಅದನ್ನ ನಾವು ನೋಡಿದ್ರೆ ರೌಂಡ್‌ಗೂ ಈ ರೌಂಡ್‌ಗೂ ಹೋಲ್ಸಿದ್ರೆ ಎಷ್ಟು ಜನ, ಅಂದ್ರೆ 1000 ಜನ ಸರ್ವೆ ಮಾಡಿದ್ರೆ ಅದ್ರಲ್ಲಿ ಎಷ್ಟು ಜನ ಅಡ್ಮಿಟ್ ಆಗ್ತಾ ಇದ್ದಾರೆ ಅಂತ ನೋಡಿದ್ರೆ, ಹೋದ್ ರೌಂಡಲ್ಲಿ 26 ಜನ ಗ್ರಾಮೀಣ ಪ್ರವೇಶದಲ್ಲಿ ಅಂದ್ರೆ ಈ ಸಲಿ 27 ಅಂತ ಬಂದಿದೆ. ನಗರ ಪ್ರವೇಶದಲ್ಲಿ ಹೋದ್ ಬಾರಿ 34 ಅಂತಿದ್ರೆ ಇವಾಗ 32 ಅಂತಿದೆ. ಟೋಟಲ್ ನೋಡಿದ್ರುನು ಕೂಡ ಅಷ್ಟೇನು ವ್ಯತ್ಯಾಸ ಕಾಣಿಸ್ತಾ ಇಲ್ಲ. ಸೊ ಈಗ ಅಕಸ್ಮಾತ್ ನಾವು ಇವಾಗ ಇನ್ಶೂರೆನ್ಸ್ ಜಾಸ್ತಿ ಆಗ್ತಿದೆ, ಜಾಸ್ತಿ ಜನಕ್ಕೆ ಇನ್ಶೂರೆನ್ಸ್ ಇಂದ ಉಪಯೋಗ ಆಗ್ತಿದೆ, ಅಥವಾ ಇವಾಗ ಖರ್ಚುಗಳು ಕಡಿಮೆ ಆಗ್ತಾ ಇದೆ, ಹಂಗೇನಾದ್ರೂ ನಾವು ಯೋಚನೆ ಮಾಡದಿದ್ದರೆ ಅವಾಗ ಜನರು ಕೂಡ ಜಾಸ್ತಿ ಆಸ್ಪತ್ರೆ ಬಳಕೆನೂ ಕೂಡ ಜಾಸ್ತಿ ಆಗ್ಬೇಕಿತ್ತು. ಅಡ್ಮಿಷನ್ ಕೂಡ ಜಾಸ್ತಿ ಆಗೋಂತ ಟ್ರೆಂಡ್‌ನ ನಾವು ನೋಡ್ಬೋದಿತ್ತು. ಬಟ್ ಆ ರೀತಿ ಟ್ರೆಂಡ್ ಇಲ್ಲ. ಸೊ ಇದು ಒಂದ್ ರೀತಿನಲ್ಲಿ ಜನರಿಗೆ ಆರೋಗ್ಯ ಚೆನ್ನಾಗಾಗ್ತಿದೆ ಅಂತ ಯೋಚನೆ ಮಾಡ್ಬೇಕಾ, ಅಥವಾ ಈ ಖರ್ಚದು ಭಯ ಅಂತ ಜನರು ಆಸ್ಪತ್ರೆಗೆ ಹೋಗ್ತಿಲ್ವಾ, ಅದು ಎಟಕೋ ಅಂತದ್ದು ಪರಿಸ್ಥಿತಿ ಇಲ್ದಂಗ್ ಆಗ್ತಾ ಇದ್ಯಾ ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಈಗ ನಾವು ಎಷ್ಟು ಮಟ್ಟಿಗೆ ಜನರು ಯಾವ ವ್ಯವಸ್ಥೆನ ಯೂಸ್ ಮಾಡ್ತಾ ಇದ್ದಾರೆ, ಸರ್ಕಾರಿ ವ್ಯವಸ್ಥೆ ಎಷ್ಟು ಯೂಸ್ ಮಾಡ್ತಾ ಇದ್ದಾರೆ, ಖಾಸಗಿ ವ್ಯವಸ್ಥೆ ಎಷ್ಟು ಯೂಸ್ ಮಾಡ್ತಾ ಇದ್ದಾರೆ ಅಂತ ನೋಡಿದ್ರೆ, ಈ 15 ದಿವಸದಲ್ಲಿ ಏನ್ ಸಮಸ್ಯೆ ಆಗಿದೆ ಅದಕ್ಕೆ ಎಲ್ಲಿ ಜಾಸ್ತಿ ಟ್ರೀಟ್ಮೆಂಟ್ ತಕೊಂಡಿದ್ದಾರೆ, ಸರ್ಕಾರಿ ವ್ಯವಸ್ಥೆ ಎಷ್ಟು ಮಟ್ಟಿಗೆ ಟ್ರೀಟ್ಮೆಂಟ್ ತಕೊಂಡಿದ್ದಾರೆ ಅಂತ ನೋಡಿದ್ರೆ, ಗ್ರಾಮೀಣ ಪ್ರವೇಶದಲ್ಲಿ ಈ ಸಲಿ ರೌಂಡ್‌ದು 35% ಅಷ್ಟು ಸರ್ಕಾರಿ ವ್ಯವಸ್ಥೆಗೆ ಹೋಗ್ತಾ ಇದ್ದಾರೆ. ಅದೇ ನಗರ ಪ್ರವೇಶದಲ್ಲಿ 25% ಅಷ್ಟು, ಅಂದ್ರೆ ಕಾಲ್ ಭಾಗದಷ್ಟು ಜನ ಗವರ್ಮೆಂಟ್ ಆಸ್ಪತ್ರೆಗೆ ಹೋಗ್ತಿದ್ದಾರೆ. ಇನ್ನು ಮುಕ್ಕಾಲ್ ಭಾಗದಷ್ಟು ಜನ 15 ದಿವಸದ್ದು ಒಳಗಿರೋ ಸಮಸ್ಯೆಗೆ ಖಾಸಗಿ ಆಸ್ಪತ್ರೆಗೆ ಹೋಗ್ತಾ ಇದ್ದಾರೆ. ಅದು ತುಂಬಾ ದೊಡ್ಡ ಪ್ರಮಾಣದಲ್ಲಿ. ಇದು ಏನು ಅವ್ರಿಗೆ ಖಾಸಗಿನಲ್ಲಿ ದುಡ್ಡು ಕೊಡಕ್ಕಾಗ್ತಾ ಇದೆ, ಈಗ ಜಾಸ್ತಿ ದುಡ್ಡು ಜನ ಹತ್ರ ಇದೆ ಅಂತ ಅನ್ಕೊಬೇಕಾ ನಾವು? ಹಂಗ್ ನೋಡಕ್ ಹೋದ್ರೆ ಆಕ್ಚುಲಿ ಅದು ಸತ್ಯ ಇಲ್ಲ. ಯಾಕಂದ್ರೆ ಅಷ್ಟೇ ಪ್ರಮಾಣದಲ್ಲಿ ಜನರದು ಏನು ವೇತನ ಏನ್ ಹೆಚ್ಚಾಗಿಲ್ಲ, ಖರ್ಚುಗಳು ಇನ್ನು ಜಾಸ್ತಿ ಆಗ್ತಾನೆ ಇದಾವೆ. ಸೊ ಒಂದ್ ರೀತಿ ನೋಡೋದಾದ್ರೆ ಇದು ಸರ್ಕಾರಿ ವ್ಯವಸ್ಥೆನಲ್ಲಿ ಒಂದು ನಂಬಿಕೆ ಕಳ್ಕೊಳ್ತಾ ಇದ್ದಾರಾ ಅಂತ. ಯಾಕಂದ್ರೆ ಹೋದ ರೌಂಡಿಗೆ ಹೋಲ್ಸಿದ್ರು ಕೂಡ ಅಷ್ಟೇನು ಇಂಪ್ರೂವ್ಮೆಂಟ್ ಇಲ್ಲ. ಒಂದ್ ರೀತಿ ಸೇಮ್ ಆಗೇನೆ ಉಳ್ದಂಗೆ ಅನ್ನಿಸ್ತಾ ಇದೆ. ಅದೇ ರೀತಿ ನಾವು ಆಸ್ಪತ್ರೆನಲ್ಲಿ ಅಡ್ಮಿಟ್ ಆಗಿದ್ರೆ, ಅದು ಡೆಲಿವರಿಗಾಗ್ಲಿ ಅಥವಾ ಬೇರೆ ಸಮಸ್ಯೆಗಳ ಅದರಲ್ಲಿ ಟ್ರೆಂಡ್ ನೋಡಿದ್ರು ಕೂಡ, ನಾವು ಸರ್ಕಾರಿ ವ್ಯವಸ್ಥೆನಲ್ಲಿ ಎಷ್ಟು ಮಟ್ಟಿಗೆ ಜನ ಅಡ್ಮಿಟ್ ಆಗ್ತಾ ಇದ್ದಾರೆ ಅಂತ ನೋಡಿದ್ರೆ, ಗ್ರಾಮೀಣ ಪ್ರವೇಶ, ನಗರ ಪ್ರವೇಶ ಎರಡರಲ್ಲೂ ಲಾಸ್ಟ್ ರೌಂಡ್ ಅಂದ್ರೆ 2017 ಸ್ವಲ್ಪ ಕಡಿಮೆನೇ ಆಗಿದೆ ಇಲ್ಲಿ ನೋಡಿದ್ರೆ. ಲಾಸ್ಟ್ ರೌಂಡ್‌ನಲ್ಲಿ 45% ಅಷ್ಟು ಗ್ರಾಮೀಣ ಪ್ರವೇಶದಲ್ಲಿ ಸರ್ಕಾರಿ ವ್ಯವಸ್ಥೆನಲ್ಲಿ ಅಡ್ಮಿಟ್ ಆಗ್ತಿದ್ರೆ, ಇವಾಗ 39% ಅಡ್ಮಿಟ್ ಆಗ್ತಾ ಇದ್ದಾರೆ. ಅಂದ್ರೆ ಉಳಿದಿದ್ದವರೆಲ್ಲ ಖಾಸಗಿ ವ್ಯವಸ್ಥೆನಲ್ಲಿ ಅಡ್ಮಿಟ್ ಆಗ್ತಾ ಇದ್ದಾರೆ. ಅದೇ ರೀತಿ ನಗರ ಪ್ರವೇಶದಲ್ಲೂನುವೆ ಬೇರೆ ಬೇರೆ ಕಾರಣದ್ದೇನು ಅಡ್ಮಿಷನ್ ಆಗ್ತಾ ಇದೆ ಆಸ್ಪತ್ರೆನಲ್ಲಿ. ಮುಂಚೆ 35 ಇದ್ದಿದ್ದು ಇವಾಗ 32 ಆಗಿದೆ. ಅದೇ ರೀತಿ ನಾವು ಡೆಲಿವರಿ ಕೇಸಸ್‌ನೆಲ್ಲ ನೋಡಿದ್ರು ಕೂಡ ಇಲ್ಲಿ ಗ್ರಾಮೀಣ ಪ್ರವೇಶದಲ್ಲಿ ಮುಂಚೆ ಅರೌಂಡ್ 70% ಅಷ್ಟು ಗವರ್ಮೆಂಟ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗ್ತಾ ಇದ್ದಿದ್ದು, ಈಗ 66% ಗ್ರಾಮೀಣ ಪ್ರವೇಶದಲ್ಲಿ, ಮತ್ತೆ 2% ಕಡಿಮೆ ಆಗಿದೆ ನಗರ ಪ್ರವೇಶದಲ್ಲೂ ಕೂಡ. ಸೊ ಹಿಂಗ್ ನೋಡಿದ್ರೆ ಎಲ್ಲೋ ಒಂದ್ ಕಡೆ ನಾವು ಸರ್ಕಾರಿ ಆರೋಗ್ಯ ವ್ಯವಸ್ಥೆನಲ್ಲಿ ಜನರಿಗೆ ನಂಬಿಕೆ ಏನಾದ್ರು ಕಳ್ಕೊಳ್ತಾ ಇದ್ದಾರಾ, ಅಥವಾ ಖಾಸಗಿನಲ್ಲಿ ಇನ್ಶೂರೆನ್ಸ್ ಏನಾದ್ರು ಜಾಸ್ತಿ ಸಿಗ್ತಾ ಇದೆಯಾ, ಅದಕ್ಕೆ ಅಲ್ಲಿ ಹೋಗ್ತಾ ಇದ್ದಾರಾ ಅನ್ನೋದು ಪ್ರಶ್ನೆ ಬರುತ್ತೆ ಅಲ್ವಾ? ಬಟ್ ಇನ್ಶೂರೆನ್ಸ್‌ದು ಕೂಡ ನಾವು ನೋಡೋಣ.
ಮತ್ತೆ ಡೆಲಿವರಿ ಸ್ಪೆಸಿಫಿಕ್ ಆಗಿ ನೋಡೋದಾದ್ರೆ, ಮನೆಯಲ್ಲಿ ಎಷ್ಟು ಮಟ್ಟಿಗೆ ಡೆಲಿವರಿ ಆಗ್ತಾ ಇದೆ ಅಂತ ನೋಡೋದಾದ್ರೆ, ಓವರ್ ಆಲ್ ಆಲ್ಮೋಸ್ಟ್ ಜಾಸ್ತಿ ಅಷ್ಟು ಪ್ರಮಾಣದ್ದು ಆಸ್ಪತ್ರೆಯಲ್ಲಿ ಡೆಲಿವರಿ ಆಗ್ತಾ ಇದೆ. ಸುಮಾರು 3.8% ಅಷ್ಟು ಡೆಲಿವರಿ ಮಾತ್ರ ಮನೆಯಲ್ಲಿ ಆಗ್ತಾ ಇದೆ ಅಂತ ಕಾಣಿಸುತ್ತೆ ಇಲ್ಲಿ. ಅದರಲ್ಲಿ ಗ್ರಾಮೀಣ ಪ್ರವೇಶದಲ್ಲಿ ಸ್ವಲ್ಪ ಜಾಸ್ತಿ ಇದೆ. ನಗರಕ್ಕೆ ಹೋಲಿಸಿದ್ರೆ 4.4%, 2.2% ಇಲ್ಲಿ ನೋಡಬಹುದು ನೀವು. ಸೊ ಇವಾಗ ಹಂಗಂದ್ರೆ ಇನ್ಶೂರೆನ್ಸ್ ಇಂದ ಆಗ್ಲೇ ಪ್ರಶ್ನೆ ಕೇಳಿದ್ಮೇಲೆ ಇನ್ಶೂರೆನ್ಸ್ ಇಂದ ಜನ ಜಾಸ್ತಿ ಪ್ರೈವೇಟ್ ನಲ್ಲಿ ಹೋಗ್ತಾ ಇದ್ದಾರಾ ಅಂತ ನೋಡೋದಕ್ಕೆ ಒಂದ್ ಪ್ರಶ್ನೆ ಇತ್ತು ಈ ಸಮೀಕ್ಷೆನಲ್ಲಿ. ಈ ಕುಟುಂಬದಲ್ಲಿ ಎಷ್ಟು ಕುಟುಂಬದಲ್ಲಿ ಇದು ಇನ್ಶೂರೆನ್ಸ್ ನಲ್ಲಿ ಎನ್ರೋಲ್ ಆಗಿದ್ರು, ಯಾವುದೇ ರೀತಿಯಾದ ಇನ್ಶೂರೆನ್ಸ್ ಆಗಿರ್ಲಿ, ಅದು ಗವರ್ಮೆಂಟ್ ಇನ್ಶೂರೆನ್ಸ್ ಅಂದ್ರೆ ಆಯುಷ್ಮಾನ್ ಭಾರತ್ ಆಗಿರ್ಲಿ, ESI ಸ್ಕೀಮ್ ಆಗಿರ್ಲಿ, ಬೇರೆ ಬೇರೆ ರೀತಿಯಾದ ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್ ಆಗಿರ್ಲಿ, ಅಥವಾ ಪ್ರೈವೇಟ್ ಇನ್ಶೂರೆನ್ಸ್, ಇವೆಲ್ಲನೂ ಸೇರಿ ಕುಟುಂಬದಲ್ಲಿ ಕವರೇಜ್ ಆಗಿದ್ಯಾ ಇಲ್ವಾ ಅಂತ ಪ್ರಶ್ನೆ ಇತ್ತು. ಅದರಲ್ಲಿ ಗವರ್ಮೆಂಟ್ ಇನ್ಶೂರೆನ್ಸ್ ತುಂಬಾನೇ ಹೆಚ್ಚು ಪ್ರಮಾಣದಲ್ಲಿ ಇನ್ಕ್ರೀಸ್ ಆಗಿದೆ, ಅಂದ್ರೆ ಹೆಚ್ಚಾಗಿದೆ ಕವರೇಜು ಅಂತ ಬಂದಿದೆ ಈ ಸಮೀಕ್ಷೆಯಲ್ಲಿ. ಗವರ್ಮೆಂಟ್ ಇನ್ಶೂರೆನ್ಸ್ ಅಂದ್ರೆ ನಮಗೆ ಗೊತ್ತಿದೆ, ಲಾಸ್ಟ್ ರೌಂಡ್ ಇಂದ ಈ ರೌಂಡ್ಗೆ ಹೋಲಿಸಿದ್ರೆ ಅದು ಜಾಸ್ತಿ ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿರೋದಂದ್ರೆ ನಾವು ಆಯುಷ್ಮಾನ್ ಭಾರತ್ ಅಂತಾನೆ ಅನ್ಕೋಬಹುದು. ಸೊ ಇಲ್ಲಿ ನಾವು ನೋಡ್ಬೋದು, ಗ್ರಾಮೀಣ ಪ್ರವೇಶದಲ್ಲಿ ಗವರ್ಮೆಂಟ್ ಇನ್ಶೂರೆನ್ಸು ಕಳೆದ ರೌಂಡ್ 2017 12.9% ಇದ್ರೆ ಇವಾಗ ಅದು 45.5% ಆಗಿದೆ. ಅಂದ್ರೆ ಆಲ್ಮೋಸ್ಟ್ ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಪ್ರಮಾಣದ ಕುಟುಂಬಗಳು ಯಾವುದೋ ಒಂದು ಗವರ್ಮೆಂಟ್ ಇನ್ಶೂರೆನ್ಸ್ ಅಲ್ಲಿ ಎನ್ರೋಲ್ ಆಗಿದ್ದಾರೆ. ಅದೇ ರೀತಿ ನಗರ ಪ್ರವೇಶದಲ್ಲೂ ಕೂಡ 8.9% ಇದ್ದಿದ್ದು ಇವಾಗ 31.8% ಆಗಿದೆ. ಸೊ ಕವರೇಜ್ ಅಂತ ಮಾತ್ರಕ್ಕೆ ನಾವು ಯೋಚನೆ ಮಾಡ್ಬೇಕಾಗುತ್ತೆ, ಇದು ಎಷ್ಟು ಮಟ್ಟಿಗೆ ಜನರದ ಖರ್ಚು ಕಡಿಮೆ ಮಾಡ್ತಾ ಇದೆ ಅಂತ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಕವರೇಜ್ ಅಂತ ಹೇಳಿದ ಮಾತ್ರಕ್ಕೆ ಜನದ್ದು ಖರ್ಚು ಕಡಿಮೆ ಆಗ್ತಿದೆ ಅಂತಲ್ಲ. ಉದಾಹರಣೆಗೆ ನಾವು ಬಟ್ಟೆ ಅಂಗಡಿಗೆ ಹೋಗ್ತೀವಿ, ಏನೋ ಒಂದು ಸೇಲ್ ಇರುತ್ತೆ ಅಂತ. ನಾವು 200 ರೂಪಾಯಿ ಬಟ್ಟೆನ 400 ರೂಪಾಯಿ ಅಂತ ಅವ್ರು ಹಾಕಿ ಅದಕ್ಕೆ 50% ಆಫ್ ಅಂತ ಕೊಡ್ತಾ ಇದ್ರೆ, ಅದಕ್ಕೂ ಮತ್ತೆ ಆಕ್ಚುಲಿ 200 ರೂಪಾಯಿನ ಹಂಗೆ ಇಟ್ಟು 50% ಕೊಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಪ್ಲಸ್ ಅದು ಫ್ರೀ ಆಗ್ತಾ ಇದೆಯಾ ಅಥವಾ ಜಾಸ್ತಿ ಖರ್ಚಾಗ್ತಾ ಇದೆಯಾ, ಇವೆಲ್ಲನೂ ಕೂಡ ನಾವು ನೋಡ್ಬೇಕಾಗುತ್ತೆ. ಸೊ ಇಲ್ಲಿ ಯಾವ ರೀತಿ ಪ್ರಶ್ನೆ ಇತ್ತು ಸಮೀಕ್ಷೆನಲ್ಲಿ ಅಂದ್ರೆ, ಒಟ್ಟಾರೆ ಒಂದು ಸಲಿ ಲಾಸ್ಟ್ 1 year ನಲ್ಲಿ ಯಾರಾದ್ರೂ ಅಡ್ಮಿಟ್ ಆಗಿದ್ರೆ ಆ ಒಂದು ಸಲಿ ಅಡ್ಮಿಟ್ ಆಗೋದಕ್ಕೆ ಎಷ್ಟು ಖರ್ಚು ಮಾಡ್ಬೇಕಾಯ್ತು ಅನ್ನೋ ಒಂದು ಪ್ರಶ್ನೆ ಇದೆ ಈ ಸಮೀಕ್ಷೆನಲ್ಲಿ. ಮತ್ತೆ ಅದರಲ್ಲಿ ಎಷ್ಟು ಮಟ್ಟಿಗೆ ಆಮೇಲೆ ಇನ್ಶೂರೆನ್ಸ್ ಇಂದ ಅವ್ರಿಗೆ ಮರುಪಾವತಿ ಆಯ್ತು, ರೀಇಂಬರ್ಸ್ಮೆಂಟ್ ಆಯ್ತು ಅನ್ನೋ ಪ್ರಶ್ನೆ ಕೂಡ ಇದೆ. ಸೊ ಓವರ್ ಆಲ್ ಅವ್ರ ಜೇಬಿನಿಂದ ಎಷ್ಟು ಖರ್ಚು ಮಾಡ್ಬೇಕಾಯ್ತು ಅನ್ನೋ ಅಮೌಂಟ್ ಕೂಡ ಇದೆ, ಅವರು ಇನ್ಶೂರೆನ್ಸ್ ಇಂದ ಎಷ್ಟು ಕಡಿಮೆ ಆಯ್ತು ಅನ್ನೋ ಒಂದು ಅಮೌಂಟ್ ಕೂಡ ಇದೆ. ಸೊ ಅದನ್ನ ನಾವು ಹೋಲಿಸಿದ್ರೆ ಅದನ್ನು ಕೂಡ ನಾವು ಸರ್ಕಾರಿ ಆಸ್ಪತ್ರೆ, ಪ್ರೈವೇಟ್ ಆಸ್ಪತ್ರೆ ಅಂತ ಸಪ್ರೇಟ್ ಮಾಡಿ ನೋಡಿದ್ರೆ, ಗ್ರಾಮೀಣ ಪ್ರವೇಶ, ನಗರ ಪ್ರವೇಶ, ಓವರ್ ಆಲ್ ಇಂಡಿಯಾದಲ್ಲಿ ಪ್ರತಿ ಒಬ್ರು ಏನು ಸರ್ಕಾರಿ ಆಸ್ಪತ್ರೆಯಲ್ಲಿ ಏನಾದ್ರು ಟ್ರೀಟ್ಮೆಂಟ್ ತಗೊಂಡ್ರೆ ಸರಾಸರಿ 7,000 ತನಕ ಖರ್ಚಾಗ್ತಾ ಇದೆ. ಅದು ವಿತೌಟ್ ಇನ್ಶೂರೆನ್ಸ್ ವಿತ್ ಇನ್ಶೂರೆನ್ಸ್ಗೂ ಅಷ್ಟೇನು ವ್ಯತ್ಯಾಸ ಕಾಣಿಸ್ತಾ ಇಲ್ಲ. ಹಾಗೆ ನೋಡಿದ್ರೆ ಇದು ಏನಾದ್ರು ಪ್ರೈವೇಟ್ ನಲ್ಲಿ ಬೇರೆ ತರ ಇದೆಯಾ ಪಿಕ್ಚರು ಅಂತ ನೋಡಿದ್ರೆ, ಪ್ರೈವೇಟ್ ಅದು ನಗರ ಪ್ರವೇಶದಲ್ಲಿ ಸ್ವಲ್ಪ ಮಟ್ಟಿಗೆ ಇನ್ಶೂರೆನ್ಸ್ ಇಂದ ಜೇಬಿನಿಂದ ಖರ್ಚಾಗ್ತಿರೋ ಹಣ ಕಡಿಮೆ ಆಗ್ತದೆ. ಉದಾಹರಣೆಗೆ ಇಲ್ಲಿ ಓವರ್ ಆಲ್ ಇಂಡಿಯಾ ಸರಾಸರಿ 66,000 67,000 ಅಷ್ಟು ಒಂದು ಟೈಮ್ ಅಡ್ಮಿಟ್ ಆಗೋದಕ್ಕೆ ಖರ್ಚಾಗ್ತಾ ಇದ್ರೆ, ಇನ್ಶೂರೆನ್ಸ್ ಇಂದ ಸ್ವಲ್ಪ ಕಡಿಮೆ ಆಗಿ 55,000 ಅಷ್ಟು ಜೇಬಿನಿಂದ ಖರ್ಚು ಮಾಡಬೇಕಾಗಿ ಬರ್ತಾ ಇದೆ. ಅದು ಕೂಡ ಏನು ಕಡಿಮೆ ಅಮೌಂಟ್ ಅಲ್ಲ, ಅದನ್ನ ನಾವು ನೆನ್ಪಿಟ್ಕೊಳ್ಳೋಣ. ಅದೇ ಬೇರೆ ಸ್ಟೇಟ್ಸ್ ನಾವು ನಮ್ಮ ಕರ್ನಾಟಕ ಮತ್ತೆ ಸುತ್ತಮುತ್ತ ಸೌತ್ ಇಂಡಿಯಾ ಸ್ಟೇಟ್ಸ್ ನ ನೋಡಿದ್ರೆ, ಆಕ್ಚುಲಿ ಗವರ್ಮೆಂಟ್ ಆಸ್ಪತ್ರೆನಲ್ಲಿ ಸುಮಾರು ಖರ್ಚು ಕರ್ನಾಟಕದಲ್ಲಿ ಆಗ್ತದೆ. ನಾವು ಆಲ್ ಇಂಡಿಯಾ ಹೋಲಿಸಿದ್ರು ಕೂಡ
ಖರ್ಚು ಆಲ್ ಇಂಡಿಯಾ ಆವ್ರೇಜ್‌ಗಿಂತ ಅಂದ್ರೆ ಸರಾಸರಿ ಏನು ಈ ಭಾರತದಲ್ಲಿ ಪೇ ಮಾಡ್ತಾ ಇದೀವಿ ಜನ, ಅದಕ್ಕಿಂತ ಜಾಸ್ತಿ ಇದೆ ಕರ್ನಾಟಕದಲ್ಲಿ. ಸರಾಸರಿ ಆಲ್ಮೋಸ್ಟ್ 9,000 ಅಷ್ಟು ಖರ್ಚಾಗ್ತಾ ಇದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದ್ರೆ. ಆಕ್ಚುಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಫ್ರೀ ಇರ್ಬೇಕು. ಚಿಕಿತ್ಸೆನೂ ಫ್ರೀ ಇರ್ಬೇಕು, ಮೆಡಿಸಿನ್ಸ್ ಫ್ರೀ ಇರ್ಬೇಕು. ಅಲ್ಲಿ ಆಗುವಂತ ರಕ್ತ ಪರೀಕ್ಷೆಗಳಾಗ್ಲಿ, ಬೆಡ್ ಚಾರ್ಜ್ ಆಗ್ಲಿ ಎಲ್ಲ ಫ್ರೀ ಇರ್ಬೇಕು. ಅಂದ್ರೂನು ಇಷ್ಟು ಖರ್ಚಾಗ್ತಾ ಇದೆ. ಪ್ರೈವೇಟ್‌ಗೂನು ಹೋಲ್ಸಿದ್ರೆ ಆಲ್ಮೋಸ್ಟ್ ನ್ಯಾಷನಲ್ ಆವ್ರೇಜ್ ಏನಿದೆ ಅದ್ರಷ್ಟೇನೆ ಕರ್ನಾಟಕದಲ್ಲೂ ಕೂಡ ಖರ್ಚಾಗ್ತಾ ಇದೆ. ಸ್ವಲ್ಪ ಕಡಿಮೆ ಪ್ರಮಾಣದ ಅಂತ ಹೇಳ್ಬೋದು ಈ ಫಿಗರ್ ನೋಡಿದ್ರೆ. ಒಟ್ಟಾರೆಯಾಗಿ ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಡಿಮೆ ಖರ್ಚಂದ್ರೆ ತಮಿಳ್ನಾಡಿನಲ್ಲಿ ಆಗ್ತಾ ಇದೆ. ಇದು ಮೆಡಿಸಿನ್ಸ್ ಲಭ್ಯತೆಯಿಂದನಾ, ಏನರಿಂದ ಅಲ್ಲಿ ಚಿಕಿತ್ಸೆ ಎಲ್ಲ ಸ್ವಲ್ಪ ಫ್ರೀ ಆಗಿ ಕೊಡುವಂತ ವ್ಯವಸ್ಥೆ ಜಾಸ್ತಿ ಇದೆಯಾ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಬಟ್ ವಿಮೆ ಎಷ್ಟು ಮಟ್ಟಿಗೆ ಉಪಯೋಗ ಆಗ್ತಾ ಇದೆ ಅಂತ ನೋಡಿದ್ರೆ ಇದು ಜಾಸ್ತಿ ಪ್ರೈವೇಟ್ ಆಸ್ಪತ್ರೆ, ಅದನ್ನು ನಗರ ಪ್ರವೇಶದಲ್ಲಿ ಮಾತ್ರ ನಾವು ಡಿಫ್ರೆನ್ಸ್‌ನ ನೋಡಬಹುದು. ಸುಮಾರು 10,000 ಇಂದ ಹಿಡ್ದು 20,000 ತನಕ ಸ್ವಲ್ಪ ಕಡಿಮೆ ಆಗೋ ರೀತಿ ಇದೆ. 10,000 ಇಂದ 15,000 ಅಂತ ಹೇಳ್ಬೋದು. ಅಷ್ಟು ಕಡಿಮೆ ಆಗ್ತಾ ಇದೆ. ಬಟ್ ನಾವು ಇದ್ರಲ್ಲೂ ಒಂದು ಪ್ರಶ್ನೆ ಮಾಡ್ಬೇಕು. ಇದು ಯಾವ ವರ್ಗದ ಜನರಿಗೆ, ಯಾವ ವರ್ಗ ಕುಟುಂಬದವರಿಗೆ ಈ ವಿಮೆ ಕೆಲಸ ಮಾಡ್ತಾ ಇದೆ ಅಂತ. ಈ ಸಮೀಕ್ಷೆನಲ್ಲಿ ಈ ಕುಟುಂಬದವರು ಎಷ್ಟು ತಿಂಗಳಿಗೆ ಎಷ್ಟು ಬೇರೆ ಬೇರೆ ವಿಷಯಕ್ಕೆ ಖರ್ಚು ಮಾಡ್ತಾ ಇದ್ದಾರೆ ಅಂತ ಒಂದು ಕೂಡ ನೋಟ್ ಮಾಡ್ಕೊಂಡಿದ್ದಾರೆ. ಸೊ ಅದರ ಪ್ರಕಾರ ಈಗ ಮುಂಚೆ ಏನು ನಾವು ನಮ್ಮ ವರ್ಗನ 2-3 ರೀತಿನಲ್ಲಿ ನೋಡ್ಬೋದು. ಒಂದು ನಮ್ಗೆ ಎಷ್ಟು ವೇತನ ಬರ್ತಾ ಇದೆ, ನಮ್ಗೆ ಇನ್ಕಮ್ ಎಷ್ಟಿದೆ ಅನ್ನೋದ್ರ ಮೇಲೆ BPL, APL ಅದ್ರಲ್ಲೂ ಕೂಡ ಡಿಫ್ರೆಂಟ್ ವರ್ಗಗಳ ಅಪ್ಪರ್ ಕ್ಲಾಸ್, ಮಿಡಲ್ ಕ್ಲಾಸ್ ಅಂತ ನೋಡ್ಬೋದು. ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ಕುಟುಂಬಗಳು ಒಂದ್ ತಿಂಗಳಲ್ಲಿ ಎಷ್ಟು ಬೇರೆ ಬೇರೆ ರೀತಿಯಾದ ಖರ್ಚುಗಳು ಮಾಡ್ತಾ ಇದ್ದಾರೆ ಅನ್ನೋದ್ರ ಮೇಲೆ 5 ಗುಂಪಾಗಿ ಮಾಡಿರುವಂಥದ್ದು. ಕಡಿಮೆ ಖರ್ಚು ಮಾಡ್ತಿರೋ ಅಂತ ಗುಂಪು 20%, ಅದ್ರ ನೆಕ್ಸ್ಟ್ 20% ಕುಟುಂಬಗಳು ನೆಕ್ಸ್ಟ್ ಲೆವೆಲ್, ಅದ್ರ ನೆಕ್ಸ್ಟ್ ಲೆವೆಲ್. ಸೊ 5ನೇ ಗುಂಪಾಗಿ ನೋಡಿದ್ರೆ 5ನೇ ಗುಂಪವರು ಮೊದಲನೇ ಗುಂಪಿಗಿಂತ ಜಾಸ್ತಿ ತಿಂಗಳಿಗೆ ಖರ್ಚು ಮಾಡ್ತಾ ಇದ್ದಾರೆ. ಬೇರೆ ಬೇರೆ ರೀತಿ, ಅದು ರೆಂಟ್ ಆಗಿರ್ಲಿ, ಎಜುಕೇಶನ್ಗಾಗಿರ್ಲಿ, ಹೆಲ್ತ್ ಆಗಿರ್ಲಿ, ಬಟ್ಟೆ ಕೊಂಡ್ಕೊಳ್ಳೋದಕ್ಕಾಗಿರ್ಲಿ, ದಿನಸೆ ಕೊಂಡ್ಕೊಳ್ಳೋ ಇದೆಲ್ಲಾನು ಸೇರಿ. ಸೊ ಆ ರೀತಿಯಾಗಿ ನಾವು ಕ್ಯಾಟಗರೈಸ್ ಮಾಡಿ ಅದರಲ್ಲಿ ಯಾವ ವರ್ಗದವರಿಗೆ ಜಾಸ್ತಿ ಇನ್ಶೂರೆನ್ಸ್ ಉಪಯೋಗ ಆಗ್ತಾ ಇದೆ ಅಂತ ನೋಡಿದ್ರೆ, ಗ್ರಾಮೀಣ ಪ್ರವೇಶ, ನಗರ ಪ್ರವೇಶ ಎರಡರಲ್ಲೂ 5ನೇ ಗುಂಪು ಏನಿದೆ ಅಂದ್ರೆ ಸ್ವಲ್ಪ ಮೇಲೆ ವರ್ಗದವರು, ಆ ಗುಂಪಿನಲ್ಲೇನೆ ಜಾಸ್ತಿ ಜನ, ಅಂದ್ರೆ ಇದು 100 ಜನ ಅಡ್ಮಿಷನ್ ಆಗಿದ್ರೆ ಅದರಲ್ಲಿ ಎಷ್ಟು ಜನಕ್ಕೆ ಸ್ವಲ್ಪ ಮಟ್ಟಿಗಾದ್ರೂ ಮರುಪಾವತಿ ಆಗಿದೆ ಇನ್ಶೂರೆನ್ಸ್ ಇಂದ ಅನ್ನೋ ಒಂದು ಚಿತ್ರ. ಸೊ ನಾವಿಲ್ಲಿ ನೋಡ್ಬೋದು, ನಗರ ಪ್ರವೇಶದಲ್ಲಿ ಹೇಗೆ 21% ಅಷ್ಟು 5ನೇ ವರ್ಗದವರಿಗೆ ಮಾತ್ರ ಉಪಯೋಗ ಆಗ್ತಾ ಇದೆ. ಅಂದ್ರೆ ಅಷ್ಟು ಅಡ್ಮಿಷನ್ಗೆ ಸ್ವಲ್ಪ ಹಣ ಮರುಪಾವತಿ ಆಗಿದೆ ಅಂತ. ಬಟ್ ಅದ್ರಲ್ಲೂ ಎಷ್ಟು ದುಡ್ಡು ಮರುಪಾವತಿ ಆಗ್ತಾ ಇದೆ ಅದನ್ನು ನೋಡಿದ್ರೆ, ಆಕ್ಚುಲಿ 1ನೇದು, 2ನೇದು, 3ನೇ ವರ್ಗದ ಗುಂಪು ಏನಿದೆ ಆ ಗುಂಪಿನಲ್ಲಿ ತುಂಬಾ ಕಡಿಮೆ ದುಡ್ಡು ಮರುಪಾವತಿ ಆಗ್ತಾ ಇರೋದು. ಅದು ಗ್ರಾಮೀಣ ಪ್ರವೇಶದಲ್ಲಿ 200, 300, 400 ಅಷ್ಟೇ ಮರುಪಾವತಿ ಆಗ್ತಿರೋದು. ನಗರ ಪ್ರವೇಶದಲ್ಲೂ 500 ಇಂದ 2,500 ಅಷ್ಟು ಮರುಪಾವತಿ ಆಗ್ತಿದೆ. ಬಟ್ 5ನೇ ಗುಂಪಿಗೆ 12,000 ತನಕ ಮರುಪಾವತಿ ಆಗ್ತಿದೆ. ಸೊ ಈ ಏನು ಇನ್ಶೂರೆನ್ಸ್ ಇಂದ ಸ್ವಲ್ಪ ಹಣ ಖರ್ಚು ಕಡಿಮೆ ಆಗ್ತಿದೆ, ಅದು ಅಡ್ವಾಂಟೇಜ್ ಜಾಸ್ತಿ ಆಗ್ತಿರೋಂಥದ್ದು ಸ್ವಲ್ಪ ಮೇಲ್ವರ್ಗದವರಿಗೆ ಮಾತ್ರ ಅಂತ ನಮ್ಗೆ ಈ ಪಿಕ್ಚರ್ ಕಾಣಿಸ್ತಾ ಇದೆ. ಬಟ್ ಅದನ್ನು ಕೂಡ ಎಷ್ಟು ಕಡಿಮೆ ಹಣ ಅಂತಾನೆ ನಾವು ಇಲ್ಲಿ ಪ್ರಶ್ನೆ ಮಾಡ್ಬೋದು. ಯಾಕಂದ್ರೆ 60,000 ಖರ್ಚು ಎಲ್ಲಿದೆ, ಮರುಪಾವತಿ 4ಇಂದ 12,000 ಎಷ್ಟು ಡಿಫ್ರೆನ್ಸ್ ಅಂತ ನಾವು ಪ್ರಶ್ನೆ ಮಾಡ್ಬೋದು. ಸೊ ಓವರಾಲ್ ಈ ಇನ್ಶೂರೆನ್ಸ್ ಇಂದ ನಮ್ಗೆ ನಿಜವಾಗ್ಲೂ ಜೇಬಿನಿಂದ ಖರ್ಚು ಕಡಿಮೆ ಆಗ್ತಿದೆಯಾ ಇಲ್ವಾ ಅಂತ ಖಂಡಿತ ಇದರಲ್ಲಿ ನೋಡಿದ್ರೆ ನಮಗೆ
ತಿಳಿಯುತ್ತೆ ಅದು ಅಷ್ಟು ಮಟ್ಟಿಗೆ ಕೆಲಸ ಮಾಡ್ತಿಲ್ಲ ಅಂತ. ಮತ್ತೆ ಈಗ ನಾನು ಜೆ ಅದೇ ರೀತಿ ಎಷ್ಟು ಖರ್ಚು ಮಾಡಿರ್ತೀನಿ, ಅದರಲ್ಲಿ ಎಷ್ಟು ಪ್ರಮಾಣ ನನಗೆ ಕಡಿಮೆ ಮಾಡ್ತು ಇನ್ಶೂರೆನ್ಸ್ ಅಂತ ನೋಡಿದ್ರು ಸಹ, ಈ 5ನೇ ಗುಂಪಿಗೆನೆ ಜಾಸ್ತಿ ಕಡಿಮೆ ಆಗ್ತಾ ಇರುವಂಥದ್ದು. ಉದಾಹರಣೆಗೆ ಗ್ರಾಮೀಣ ಪ್ರವೇಶದಲ್ಲಿ ನಾನು ₹100 ಜೇಬಿನಿಂದ ಖರ್ಚು ಮಾಡಬೇಕಾಗ್ತಾ ಇದೆ ಅಂದ್ರೆ, ಅದರಲ್ಲಿ ₹6 ಇನ್ಶೂರೆನ್ಸ್ ಇಂದ ಬರ್ತಾ ಇದೆ. ನಗರ ಪ್ರವೇಶದಲ್ಲಿ ಅದೇ 5ನೇ ಗುಂಪಿಗೆ ₹100 ಖರ್ಚು ಮಾಡ್ತಾ ಇದ್ರೆ ಆಲ್ಮೋಸ್ಟ್ ₹27 ನನ್ ಮರುಪಾವತಿ ಆಗ್ತಾ ಇದೆ. ಸೊ ಇದ್ರಲ್ಲೂ ನಾನು ನೋಡ್ಬೋದು ತುಂಬಾ ಕಡಿಮೆ ದುಡ್ಡು ರಿಯಂಬರ್ಸ್‌ಮೆಂಟ್ ಆಗ್ತಿರೋದು. ಅದ್ರಲ್ಲೂನುವೆ ಜಾಸ್ತಿ ಅಡ್ವಾಂಟೇಜ್ ಆಗ್ತಿರೋದು ಈ ಸ್ವಲ್ಪ ಮೇಲ್ವರ್ಗದ ಕುಟುಂಬಗಳಿಗೆ ಮಾತ್ರ. ಇಲ್ಲಿ ನನ್ಗೆ ಇನ್ನೊಂದು ನೆನಪಾಗ್ತಿರೋದು ಸಾರ್ವತ್ರಿಕ ಆರೋಗ್ಯ ಆಂದೋಲನ ಕರ್ನಾಟಕ ಒಂದು ಸಮೀಕ್ಷೆ ಮಾಡಿತ್ತು 2024ನಲ್ಲಿ 8 ಜಿಲ್ಲೆಗಳಲ್ಲಿ ಆಲ್ಮೋಸ್ಟ್ 102 ಜನ ಅಡ್ಮಿಟ್ ಆಗಿರುವಂತ ಜನರದ್ದು ಸಮೀಕ್ಷೆ ಮಾಡಿ ಅವರು ಇನ್ಶೂರೆನ್ಸ್ ಅದು ಸ್ಪೆಸಿಫಿಕ್ ಆಗಿ ABRK ಆಯುಷ್ಮಾನ್ ಭಾರತ್ ಇನ್ಶೂರೆನ್ಸ್ ಯೂಸ್ ಮಾಡಿದ್ದಾಗ ಎಷ್ಟು ಮಟ್ಟಿಗೆ ಖರ್ಚಾಗ್ತದೆ ಅಂತ ನೋಡಿದಾಗ ಅಲ್ಲಿನೂ ಸಹ ಇನ್ಶೂರೆನ್ಸ್ ಬಳಸಿದ್ರು ಕೂಡ ಸರಾಸರಿ ಗವರ್ಮೆಂಟ್ ಅಲ್ಲಿ ಆಲ್ಮೋಸ್ಟ್ 7,000 ಅಷ್ಟು ಖರ್ಚು, ಪ್ರೈವೇಟ್ ಅಲ್ಲಿ 30ರಿಂದ 40,000 ಅಷ್ಟು ಖರ್ಚು ಆಗ್ತಾ ಇರೋದು ನಮ್ಮ ಈ SAK ರಿಪೋರ್ಟ್ ನಲ್ಲೂ ಕೂಡ ಬಂದಿದೆ. ಮ್ಯಾಕ್ಸಿಮಮ್ ಅಂದ್ರೆ 10 ಲಕ್ಷ ತನಕನೂ ಇದು ಏನು ಅಡ್ಮಿಟ್ ಆದಾಗ ಇನ್ಶೂರೆನ್ಸ್ ಯೂಸ್ ಮಾಡಿದ್ರು ಕೂಡ ಜೇಬಿನಿಂದ ಖರ್ಚಾಗಿರೋದು ಕೂಡ ನಾವು ನೋಡಿದೀವಿ. ಆ ರಿಪೋರ್ಟ್‌ನ ಇಲ್ಲಿ ಲಿಂಕ್ ಅಲ್ಲಿ ಹಾಕಿರ್ತೀನಿ. ಓಕೆ, ಇಷ್ಟಾದ್ರೂ ಕಡಿಮೆ ಮಾಡ್ತಾ ಇದೆಯಲ್ಲ ಇನ್ಶೂರೆನ್ಸ್ ಅಂತ ನಾವು ಯೋಚನೆ ಮಾಡ್ಬೋದು. ಬಟ್ ಇಷ್ಟು ಕಡಿಮೆ ಮಾಡಿದ್ಮೇಲೆ ಆಗ್ಲೇ ನಾನು ಬಟ್ಟೆ ಅಂಗಡಿದು ಉದಾಹರಣೆ ಕೊಟ್ಟಂಗೆ, ಆ ಕಡಿಮೆ ಆಗಿರೋ ಅಮೌಂಟ್ ಅಂದ್ರೆ ಈಗ ಜನರು ಇನ್ಶೂರೆನ್ಸ್ ಯೂಸ್ ಮಾಡಿನೂ ಕೂಡ ಎಷ್ಟು ಖರ್ಚು ಮಾಡ್ತಾ ಇದ್ದಾರೆ, ಆ ಖರ್ಚೇನಾದ್ರೂ ಹೋದ ರೌಂಡ್ಸ್ ಗಿಂತ ಹೋಲ್ಸಿದ್ರೆ ಕಡಿಮೆ ಆಗಿದ್ಯಾ? ಅದು ಅಟ್ಲೀಸ್ಟ್ ಕಡಿಮೆ ಆಗ್ಬೇಕಲ್ವಾ? ನಮ್ಮ ಏನು ಆರೋಗ್ಯ ವ್ಯವಸ್ಥೆ ಇಂಪ್ರೂವ್ಮೆಂಟ್ ಆಗ್ತಿದ್ರೆ ಜನರದು ಜೇಬಿನಿಂದ ಖರ್ಚಾಗೋದು ವರ್ಷ ಕಡಿಮೆ ಆಗ್ತಾ ಬರ್ಬೇಕು. ಸೊ ಅದನ್ನ ನಾವು ಕಂಪೇರ್ ಮಾಡಿ ನೋಡೋಣ ಇವಾಗ. ಸೊ ಇಲ್ಲಿ ನಾವು 3 ರೌಂಡ್ದು ಒಟ್ಟಿಗೆ ಹಾಕಿರುವಂತದ್ದು. ಇದು ಸರ್ಕಾರಿ ಆಸ್ಪತ್ರೆ ಸಪ್ರೇಟ್ ಇದೆ, ಪ್ರೈವೇಟ್ ಆಸ್ಪತ್ರೆಯಲ್ಲಿ ಖರ್ಚುಗಳು ಸಪ್ರೇಟ್ ಇದೆ. 80th ರೌಂಡ್ ಅಂದ್ರೆ ಈಗ ಏಪ್ರಿಲ್ ಬಂದಿರುವಂತ ರಿಪೋರ್ಟು. ಅದ್ರ ಹಿಂದಿಂದು 2017, 2014. ಸೊ ಓವರ್ ಆಲ್ ಇಂಡಿಯಾದಲ್ಲಿ ಗ್ರಾಮೀಣ ಪ್ರವೇಶದಲ್ಲಿ ಎಷ್ಟು ಖರ್ಚಾಗ್ತಿದೆ, ನಗರ ಪ್ರವೇಶದಲ್ಲಿ ಎಷ್ಟು ಖರ್ಚಾಗ್ತಿದೆ, ಕರ್ನಾಟಕದಲ್ಲಿ ಹೆಂಗಿದೆ ಅಂತ ಕಂಪೇರ್ ಮಾಡೋದಕ್ಕೆ ಇದು ಒಂದು ಟೇಬಲ್ ಮಾಡಿರೋಂಥದ್ದು. ಸೊ ಸರಾಸರಿ ಈ ರೌಂಡ್ನಲ್ಲಿ ಜನರು ಗ್ರಾಮೀಣ ಪ್ರವೇಶದಲ್ಲಿ ಅದು ಗವರ್ಮೆಂಟ್ ಆಸ್ಪತ್ರೆಯಲ್ಲಿ 7,000 ಅಷ್ಟು ಜೇಬಿನಿಂದ ಖರ್ಚಾಗ್ತಾ ಇದೆ. ಅದೇ ರೀತಿ ನಗರ ಪ್ರವೇಶದಲ್ಲೂ ಆಲ್ಮೋಸ್ಟ್ 6,000 ಅಷ್ಟು ಖರ್ಚಾಗ್ತಿದೆ. ಅದಕ್ಕೆ ಹೋಲಿಸಿದ್ರೆ ಕರ್ನಾಟಕದಲ್ಲಿ ಆಕ್ಚುಲಿ ಜಾಸ್ತಿನೇ ಖರ್ಚಾಗ್ತಿದೆ, ಆಲ್ಮೋಸ್ಟ್ 9,000 ಅಷ್ಟು ಖರ್ಚಾಗ್ತಿದೆ ಗ್ರಾಮೀಣದಲ್ಲಿ, ಮತ್ತೆ 7,800 ಚಿಲ್ಲರೆ ನಗರ ಪ್ರವೇಶದಲ್ಲಿ. ಅದು ಹೋದ ರೌಂಡಿಗೆ ಹೋಲಿಸಿದ್ರೆ ಜಾಸ್ತಿ ಆಗಿರೋದು ನಮಗೆ ಕಾಣಿಸ್ತಾನೆ ಇದೆ. ಹೋದ ರೌಂಡಲ್ಲಿ 4,000 ಗ್ರಾಮೀಣ, ನಗರದಲ್ಲಿ 4,400. ಕರ್ನಾಟಕದ್ದು ಆಲ್ಮೋಸ್ಟ್ ಡಬಲ್ಗಿಂತ ಜಾಸ್ತಿ ಆಗಿದೆ. ಮತ್ತೆ ಅರ್ಬನ್ನಲ್ಲೂ ಕೂಡ 4,200 ಅರೌಂಡ್ ಇರೋದು 7,800 ಆಗಿದೆ. ಇದೆಲ್ಲಾನು ಸರ್ಕಾರಿ ಆಸ್ಪತ್ರೆಯಲ್ಲಿ. ಸೊ ಖಂಡಿತವಾಗ್ಲೂ ಖರ್ಚು ಜಾಸ್ತಿ ಆಗಿರೋದೇ ಕಾಣಿಸ್ತಿದೆ. ಪ್ರೈವೇಟ್ ಅಲ್ಲಂತೂ ಇನ್ನೂ ಜಾಸ್ತಿ ಹೋದ ರೌಂಡಿಗೆ ಹೋಲಿಸಿದ್ರೆ ಜಾಸ್ತಿ ಪ್ರಮಾಣ ಆಗಿದೆ. ಉದಾಹರಣೆಗೆ ಹೋದ ರೌಂಡ್ನಲ್ಲಿ 26,000 ಅಷ್ಟು ಓವರ್ ಆಲ್ ಇಂಡಿಯಾದ ತಗೊಂಡ್ರೆ ಸರಾಸರಿ ಪ್ರೈವೇಟ್ ಆಸ್ಪತ್ರೆ ಒಂದು ಅಡ್ಮಿಷನ್ಗೆ 26,000 ಅಷ್ಟು ಖರ್ಚಾಗ್ತಿದ್ರೆ ಇವಾಗ 47,000 ಅಷ್ಟು ಖರ್ಚಾಗ್ತಿದೆ. ಅಂದ್ರೆ ಆಲ್ಮೋಸ್ಟ್ ಡಬಲ್ ಆಗಿದೆ. ಅದೇ ರೀತಿ ಕರ್ನಾಟಕದಲ್ಲೂ ಏನು ಕಮ್ಮಿ ಇಲ್ಲ. ಮುಂಚೆ 17,000 ಅಷ್ಟು ಖರ್ಚಾಗ್ತಿದ್ರೆ ಇವಾಗ ನ್ಯಾಷನಲ್ ಆವ್ರೇಜ್ಗಿಂತನೂ ಜಾಸ್ತಿ ಆಗಿದೆ ಸ್ವಲ್ಪ ಮಟ್ಟಿಗೆ ಈ ಗ್ರಾಮೀಣ ಪ್ರವೇಶದಲ್ಲಿ.
ಸೊ ಇನ್ಶೂರೆನ್ಸ್ ಇದ್ರೂ ಕೂಡ ಜನರ ಜೇಬಿನಿಂದ ಖರ್ಚಾಗ್ತಾ ಇರೋದು ಜಾಸ್ತಿ ಆಗ್ತದೆ. ಆ ಖರ್ಚು ನಾವು ಹೋದ ರೌಂಡ್ಸ್‌ಗೆ ಹೋಲಿಸಿದ್ರು ಕೂಡ ಜಾಸ್ತಿ ಇರೋದು ನಮ್ಗೆ ಕಾಣಿಸ್ತಿದೆ. ನಾವು ಬೇಕಾದ್ರೆ ಇವಾಗ ಇದನ್ನು ನೋಡ್ಬೋದು. ಡೆಲಿವರಿಗೆ ಎಷ್ಟು ಖರ್ಚಾಗ್ತಿದೆ ಅಂತ. ಡೆಲಿವರಿ ಅನ್ನೋದು ತುಂಬಾನೇ ನಾವು ತೀವ್ರವಾಗಿ ನೋಡ್ಬೇಕಾಗುತ್ತೆ. ಡೆಲಿವರಿ ಅನ್ನೋದು ಮಹಿಳೆಯರಿಗೆ ಉಚಿತವಾಗಿ ಆಗ್ಬೇಕಾದಂತ ಒಂದು ಸರ್ವಿಸ್ಸು. ಆದ್ರೆ ಅದು ಕೂಡ ಗವರ್ಮೆಂಟ್ ಆಸ್ಪತ್ರೆನಲ್ಲಿ ಆಲ್ಮೋಸ್ಟ್ 2000 to 3000 ಅಷ್ಟು ಖರ್ಚಿದೆ. ಅದೇ ನಮ್ಮ ಕರ್ನಾಟಕದಲ್ಲಿ ಡಬಲ್ 4000 ಅಷ್ಟು ಖರ್ಚಾಗ್ತದೆ. ಗ್ರಾಮೀಣ ಪ್ರವೇಶದಲ್ಲಿ ನಗರದಕ್ಕಿಂತ ಜಾಸ್ತಿ ಇದೆ. ಅದು ಹೋದ ಸತಿ ರೌಂಡ್‌ಗೆ ಕಂಪೇರ್ ಮಾಡಿದ್ರು ಕೂಡ ಜಾಸ್ತಿ ಇದೆ ಓವರ್ ಆಲ್ ಇಂಡಿಯಾದಲ್ಲಿ. ಪ್ರೈವೇಟ್ ಆಸ್ಪತ್ರೆನಲ್ಲಿ ಇನ್ನೂ ಜಾಸ್ತಿ ಪ್ರಮಾಣದಲ್ಲಿ ಹಣ ಖರ್ಚಾಗ್ತಿದೆ. ಸಿಸೇರಿಯನ್ ಅಂದ್ರೆ ಮೋಸ್ಟ್ಲಿ ಇದಕ್ಕಿಂತನೂ ಜಾಸ್ತಿ ಆಗುತ್ತೆ. ಇದು ಓವರ್ ಆಲ್ ಸಿಸೇರಿಯನ್, ನಾರ್ಮಲ್ ಡೆಲಿವರಿ ಎಲ್ಲ ಸೇರಿ ಬಂದಿರುವಂತ ಸಂಖ್ಯೆ ಸರಾಸರಿ 30,000 ಇಂದ 43,000 ಅಷ್ಟು ಖರ್ಚು ಮಾಡ್ತಾ ಇದ್ದಾರೆ ಒಂದು ಡೆಲಿವರಿಗೆ. ಇದು ಹೋದ ಟೈಮ್‌ಗಿಂತನೂ ಜಾಸ್ತಿ ಆಗಿದೆ. ಅದೇ ಕರ್ನಾಟಕದಲ್ಲಿ ಈ ನ್ಯಾಷನಲ್ ಅವರೇಜ್‌ಗಿಂತನೂ ಜಾಸ್ತಿ ಇದೆ. ನಾವಿಲ್ಲಿ ನೋಡ್ಬೋದು. ಗ್ರಾಮೀಣ ಪ್ರವೇಶ ಆಗಿರ್ಲಿ, ನಗರ ಪ್ರವೇಶ ಆಗಿರ್ಲಿ, ಒಂದು ಡೆಲಿವರಿಗೆ 40,000 ಇಂದ 60,000 ಖರ್ಚು ಮಾಡ್ತಾ ಇದ್ದಾರೆ ಅಂದ್ರೆ ನಾವು ಖಂಡಿತವಾಗ್ಲೂ ಇದು ತೀವ್ರವಾಗಿನೇ ಯೋಚನೆ ಮಾಡ್ಬೇಕಾಗುತ್ತೆ. ಮತ್ತೆ ಈ ಖರ್ಚು ಈಗ ಏನು ವರ್ಷ ಬೆಲೆ ಏರಿಕೆ ಆಗುತ್ತೆ. ಆ ಬೆಲೆ ಏರಿಕೆಯಿಂದ ಇಷ್ಟು ಖರ್ಚಾಗ್ತಿದೆ ಅಂತ ಯೋಚನೆ ಮಾಡ್ಬೋದು. ಆದ್ರೆ ಬೆಲೆ ಏರಿಕೆ ಜಾಸ್ತಿ ಆಗಿದ್ರು ಕೂಡ ವೇತನ ಅಷ್ಟೇ ಮಟ್ಟಿಗೆ ಜಾಸ್ತಿ ಆಗಿಲ್ಲದೆ ಇರ್ಬೋದು. ನಾವು ಆಕ್ಚುಲಿ ನೋಡೋದಾದ್ರೆ 2025 ಬೆಲೆ ಏರಿಕೆ ಎಷ್ಟಿದೆ ಅಂತ ನೋಡಿ CPI ಏನು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ 2014 ಏನಿತ್ತು ಅಂತ ನೋಡ್ಕೊಂಡು ಅದಕ್ಕೆ ತಕ್ಕಂಗೆ ಮ್ಯಾಚ್ ಮಾಡಿ ಕಂಪೇರ್ ಮಾಡ್ಬೇಕಾಗುತ್ತೆ. ಬಟ್ ನಾನು ಮಾಡಕ್ ಹೋದಾಗ ಇದು ಲೇಬರ್ ಬ್ಯೂರೋ ವೆಬ್ಸೈಟ್‌ನಲ್ಲಿ ಡೌನ್ ಇದೆ. ತುಂಬಾ ದಿನದಿಂದ ಅದು ಡೌನ್ ಇದೆ. ಮೋಸ್ಟ್ಲಿ ಮುಂದಿನ ದಿನದಲ್ಲಿ ಏನಾದ್ರು ನಾನು ಅದನ್ನ ಮಾಡಿದ್ರೆ ಅದು ಕೂಡ ಶೇರ್ ಮಾಡ್ತೀನಿ. ಬಟ್ ಅದಿಲ್ದೇನು ನಾವು ಏನ್ ಹೇಳ್ಬೋದು, ಇದು ಖಂಡಿತ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಬಾರ್ದಂತ ಅಷ್ಟು ಖರ್ಚು ಜನ ಮಾಡ್ತಾ ಇದ್ದಾರೆ. ಸಾಮಾನ್ಯ ಡೆಲಿವರಿಯಿಂದ ಹಿಡ್ದು ಎಲ್ಲಾ ರೀತಿಯಾದ ಆಸ್ಪತ್ರೆ ಅಡ್ಮಿಷನ್‌ಗೆ ಜಾಸ್ತಿ ಖರ್ಚಾಗ್ತಿದೆ. ಮತ್ತೆ ಇನ್ನೊಂದು ನಾವು ಯೋಚನೆ ಮಾಡ್ಬೇಕು, ಒಂದು ಆಸ್ಪತ್ರೆ ಅಡ್ಮಿಷನ್ ಆಯ್ತು ಅಂದ್ರೆ ಬೇರೆ ರೀತಿಯಾದ ಖರ್ಚುಗಳು ಕೂಡ ಆಗುತ್ತೆ. ಅದು ಫುಡ್ ಇರ್ಬೋದು, ಅಥವಾ ಅಲ್ಲಿ ಉಳ್ಕೊಳ್ಳೋದಕ್ಕೆ ಬೇರೆ ಕುಟುಂಬದವ್ರಿಗೆ ಒಂದು ವ್ಯವಸ್ಥೆ ಆಗಿರ್ಬೋದು, ಟ್ರಾವೆಲ್‌ನಲ್ಲಿ ಆಂಬ್ಯುಲೆನ್ಸಿಗೆ, ಮತ್ತೆ ಈಗ ವೇತನ ರಜಾ ಹಾಕ್ತೀವಿ, ಸೊ ವೇತನ ಲಾಸ್ ಆಗುತ್ತೆ. ಇವೆಲ್ಲಾನು ಕೂಡ ಒಂದ್ ರೀತಿ ಖರ್ಚು. ಜೊತೆಗೆ ಒಂದ್ಸಲಿ ಅಡ್ಮಿಟ್ ಆದ್ರೆ 1 ವರ್ಷದಲ್ಲಿ ಈಗ ಏನ್ ಅಮೌಂಟ್ ಹೇಳ್ತಾರದು ಅದು ಒಂದ್ಸಲಿ ಅಡ್ಮಿಷನ್‌ಗೆ ಮಾತ್ರ. ಒಂದ್ಸಲಿ ಅಡ್ಮಿಟ್ ಆದ್ರೆ ಮತ್ತೆ ಫಾಲೋ ಅಪ್‌ಗೆ ಅಂತ OPD ಹೋಗಿರ್ಬೋದು, ಇಲ್ಲ ಮೆಡಿಸಿನ್ಸ್ ಕಂಟಿನ್ಯೂ ಬೈ ಮಾಡ್ತಾ ಇರ್ಬೇಕಾಗಬಹುದು. ಅದ್ರ ಖರ್ಚೆಲ್ಲಾನು ಇದು ರಿಫ್ಲೆಕ್ಟ್ ಮಾಡ್ತಾ ಇಲ್ಲ. ಜೊತೆನಲ್ಲಿ ಒಂದು ಕುಟುಂಬದಲ್ಲಿ ಒಬ್ಬರೇ ಹುಷಾರ್ ತಪ್ತಾರೆ ಅಂತಿಲ್ಲ. ಬಡ ಕುಟುಂಬದಲ್ಲಿ ಸುಮಾರು ನ್ಯೂಟ್ರಿಷನ್ ಸಮಸ್ಯೆಗಳಿರುತ್ತೆ, ಬೇರೆ ಸಮಸ್ಯೆಗಳಿರುತ್ತೆ. ಒಬ್ರಿಗಿಂತ ಜಾಸ್ತಿ ಜನ ಹುಷಾರ್ ತಪ್ತಾರೆ ತುಂಬಾ ಕೆಲ್ಸದಿಂದ, ಸ್ಟ್ರೆಸ್ ಇಂದ ಇರ್ಬೋದು. ಸೊ ಹಂಗ್ ನೋಡಿದ್ರೆ ಕುಟುಂಬದಲ್ಲಿ ಈ ಆರೋಗ್ಯ ತುಂಬಾ ಬೇಸಿಕ್ ಆಗುತ್ತೆ. ಆರೋಗ್ಯಕ್ಕೇನೆ ಖರ್ಚು ಮಾಡ್ಬೇಕಾಗಿ ಬರ್ತಿದೆ ಅಂದ್ರೆ ಅದ್ರಿಂದಾನೇ ಬಡತನಕ್ಕೆ ತಳ್ಳಲ್ಪಡ್ತಾ ಇದ್ದಾರೆ ತುಂಬಾ ಕುಟುಂಬ ಅಂತ ನಾವು ಇಲ್ಲಿ ನೋಡ್ಬೋದು. ಸೊ ಎಷ್ಟು ಮಟ್ಟಿಗೆ ನಾವು ಸ್ಟಾರ್ಟಿಂಗ್ ಅಲ್ಲಿ ನೋಡ್ವಿ, ಆಸ್ಪತ್ರೆಯಲ್ಲಿ ಅಡ್ಮಿಷನ್ ಆಗ್ತಾ ಇರೋದು ಸ್ವಲ್ಪ ಕಡಿಮೆ ಆಗಿದೆ ಅಂತ. ಅದು ಖಂಡಿತ ಒಂದು ಪಾಸಿಟಿವ್ ಅಲ್ಲ. ಕಡಿಮೆ ಆಗ್ತಿದೆ ಅಂದ್ರೆ ಮೋಸ್ಟ್ಲಿ ಜನರಿಗೆ ಖರ್ಚು ಭಯದಿಂದ ಅಡ್ಮಿಟ್ ಆಗ್ತಾ ಇಲ್ಲದೆ ಇರ್ಬೋದು ಅಂತ ನಾವು ಡೆಫಿನೆಟ್ ಆಗಿ ಅದನ್ನ ಪರಿಶೀಲಿಸಬೇಕಾಗುತ್ತೆ. ಮತ್ತೆ ಈ ಇನ್ಶೂರೆನ್ಸ್ ಇಂದ ಎಷ್ಟು ಮಟ್ಟಿಗೆ ಖರ್ಚು ಕಡಿಮೆ ಆಗ್ತಿಲ್ಲ ಅಂತಾನೂ ಕೂಡ ನಾವಿಲ್ಲಿ ನೋಡ್ಬಹುದು. ಸೊ ನಮ್ಮ ಸರ್ಕಾರ ವ್ಯವಸ್ಥೆ, ಆರೋಗ್ಯ ವ್ಯವಸ್ಥೆ ಇನ್ಶೂರೆನ್ಸ್ ಬದಲು ಒಂದು ಸಾರ್ವತ್ರಿಕ ಉಚಿತ ಔಷಧಿ, ಉಚಿತ
ಚಿಕಿತ್ಸೆ ಸಿಗೋ ನಿಟ್ಟಿನಲ್ಲಿ ಹೋಗ್ಬೇಕೇ ಹೊರತು ಈ ಇನ್ಶೂರೆನ್ಸ್ ನ ಒಂದು ಪಾಸಿಟಿವ್ ಆಗಿ ತೋರಿಸಿ ಅದೇ ಎಲ್ಲ ಸಾಲ್ವ್ ಮಾಡುತ್ತೆ ಅಂತ ನಾವು ನೋಡಬಾರ್ದು. ಸೊ ಅದೊಂದು ತೀವ್ರ ಸಮಸ್ಯೆ ಅಂತಾನೆ ಅನ್ಬಹುದು. ನಾವು ಸರ್ಕಾರಿ ವ್ಯವಸ್ಥೆನ ಬಲಗೊಳಿಸಬೇಕು ಅಂತ ಹೇಳಿ ನಾನು ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೇನೆ. ಇನ್ನೂ ಏನಾದರೂ ಅನಾಲಿಸಿಸ್ ಮಾಡಿದ್ರೆ ನಾನು ಮುಂದಿನ ವಿಡಿಯೋನಲ್ಲಿ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು.